ಇದು ಬಂದು ಬೇಸಿಕ್ ಮಷೀನು. ಈಗ ಆಟೋಮೆಟಿಕ್ ಮಷೀನ್ ಬಂದಿದೆ. ಇದರೊಳಗೆ ನಾನು ಬೇರೆಯವ್ರಿಗೆ ಇಟ್ಟು ಕೆಲಸ ಮಾಡಿಸ್ತಾಯಿದ್ದೀನಿ. ಬೇರೆಯವ್ರಿಗೆ ಇಟ್ಟೇ ನಾನು ದಿನಕ್ಕೊಂದು 1000 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀನಿ. ನೀವು ಮಾಡಬೇಕಂತ ನಿಮಗಿದ್ದರೆ ಇಲ್ಲಿ ಬಂದು ಗಂಗಾವತಿಗೆ ಬಂದು ಒಂದು ಸಲ ವಿಸಿಟ್ ಮಾಡಿ ಹೋಗ್ಬೋದು. ಅಲ್ಲಿ ಕುಂತು ಎಲ್ಲೋ ಕುಂತು ನಾವು ಈಗ ಮಾಡಿದರೆ ಇದ್ರಾಗ ಅಷ್ಟೊಂದಿದೆಯಾ ಇಷ್ಟೊಂದಿದೆಯಾ ಅನ್ನೋದಕ್ಕಿಂತ ಇಲ್ಲಿ ಬಂದು ನಾನೇ ಮಾಡ್ತಾಯಿದ್ದೀನಿ, ನಾನೇ ದುಡಿತಾಯಿದ್ದೀನಿ, ನಾನು ಸ್ವಂತ ದುಡಿತಾಯಿದ್ದೀನಿ. ನಾನೇ ಮನೆ ಒಳಗೆ ಇನ್ನೊಬ್ಬರಿಗೆ ಕೊಟ್ಟು ಮಾಡಿಸಿ ನಾನು ಇಲ್ಲೇ ಲೋಕಲ್ ಮಾರ್ಕೆಟಿಂಗ್ ಮಾಡಿಕೊಂಡು ದಿನಕ್ಕೊಂದು 1000 ರೂಪಾಯಿ ನಾನು ಇದ್ರಾಗ ದುಡಿತಾಯಿದ್ದೀನಿ. ಇದ್ರಾಗ ದುಡಿದು ನಾನು ಮತ್ತೆ ಬತ್ತಿ ಮಷಿನ್ ತೊಗೊಂಡಿದ್ದೀನಿ 3 ಬತ್ತಿ ಮಷಿನ್ ತೊಗೊಂಡು ಮತ್ತು ಬತ್ತಿ ಮಷಿನಿಗೂ ಕೆಲಸ ಮಾಡೋರಿಗೆ ಇಟ್ಟು ಮಾಡಿಸ್ತಾಯಿದ್ದೀನಿ. ನಾನು ಪ್ಯಾಕಿಂಗ್ ಮಾಡೋರು ಒಂದು 8 ಜನ, ಬತ್ತಿ ಮಷಿನಿಗೆ 3 ಬತ್ತಿ ಮಷಿನಿಗೆ 3 ಜನ, ಆಮೇಲೆ ವೇಸ್ಟ್ ಮಷಿನಿಗೆ ಒಬ್ಬರು, ಈ ಥರ ಮಾಡಿಸಿ ನಾನು ತಿಂಗಳಕ್ಕೊಂದು 30ರಿಂದ 35-40 ಸಾವಿರ ರೂಪಾಯಿ ನಾನು ದುಡಿತಾಯಿದ್ದೀನಿ. ನೀವು ಮಾಡಬೇಕಂತಂದು ನಿಮಗೆ ಇಟ್ಟರೆ ಬಂದು ಮಾಡ್ಬೋದು. ಆದರೂ ಅಯ್ಯೋ ಅಷ್ಟು ಹೆಂಗೆ ದುಡಿತಾರೆ ಇಷ್ಟು ಹೆಂಗೆ ದುಡಿತಾರೆ ಅವ್ರಂದರು ಇವ್ರಂದರು ಆ ಮಾತೆಲ್ಲ ತಲೆ ಕೆಡಿಸ್ಕೊಬಾರ್ದು. ನಾವು ದುಡಿಬೇಕಂತ ನಮಗಿದ್ದರೆ ನಾವು ಮಾಡಬೇಕು. ಇನ್ನೊಬ್ರಿಗೆ ನೋಡಿ ಅದಕ್ಕೆ ನಾವು ಮಾಡಬೇಕು. ನಮ್ಮದು ಕಾಲ ಮೇಲೆ ನಾವು ನಿಂತು ಇನ್ನೊಬ್ರು ಕೈಯಾಗ ದುಡಿಬಾರ್ದು, ಮಾಡಬಾರ್ದು. ಸ್ವಂತ ಬಿಸ್ನೆಸ್ ಏನಾರು ಮಾಡಬೇಕು ಅಂತಂದರೆ ಮಾಡ್ಕೋಬೋದು. ಬೈಬೇಕು ಇರುತ್ತೆ. ನೀವು ಎಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಳೋದು ಬೇಕಾಗಿಲ್ಲ. ಹೊರಗಡೆ ಹೋಗಿ ನಾವೇ ಇದು ರಾ ಮೆಟೀರಿಯಲ್ ಕೊಡ್ತೀವಿ, ನಾವೇ ತೊಗೊತೀವಿ. ನಿಮಗೆ ಇದ್ರೊಳಗೆ ಏನಿಲ್ಲ ಅಂದ್ರೂ ಈಗ ಆಟೋಮೆಟಿಕ್ ಮಷಿನ್ ಒಳಗೆ ದಿನಕ್ಕೊಂದು 1000-1500 ತನಕ ದುಡಿತಾ ಇದ್ದಾರೆ. ನೀವು ಮಾಡೋಂಗಿತ್ತಪ್ಪ ಅಂದರೆ ಬಂದು ಇಲ್ಲಿ ಒಂದು ಸಲ ನೋಡ್ಕೊಂಡು ನಾನು ಮಾಡೋದು ಅದ್ರ ನೋಡಿ ಹೋಗ್ಬೋದು. ನೀವು ನಿಮಗೆ ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿ ಬಂದರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ನೋಡಿ ಮಾಡಿ ಬನ್ನಿ. ಮತ್ತು ಬತ್ತಿ ಮಷಿನ್ ತೋರಿಸ್ತೀನಿ. ಇದು ಬಂದು ಬತ್ತಿ ಮಷಿನ್ಸು. ನಾನು ಈ ಥರ ಬತ್ತಿ ಮಷಿನ್ಸ್ ಲೇಬರ್ಸ್ಗೆ ಇಟ್ಟು ಮಾಡಿಸ್ತಾಯಿದ್ದೀನಿ. 3 ಮಷಿನ್ ಇದ್ದಾವೆ, 3 ಜನಕ್ಕೆ ಇಟ್ಟು ಈ ಥರ ಮಾಡಿಸ್ತಾಯಿದ್ದೀನಿ. ಆಮೇಲೆ ಇದು ಬಂದು ಇಲ್ಲಿ ಬನ್ನಿ, ಇದು ಸ್ಟಾರ್ಟ್ ಮಾಡಿ. ಈ ಥರ ಫಸ್ಟು ನೆನೆಸ್ಕೋಬೇಕು. ನೀರು ಬಿಟ್ಟು ಈ ಥರ ನೆನೆಸ್ಕೊಂಡು ಆಮೇಲೆ ರಾ ಮೆಟೀರಿಯಲ್ ಬಂದು ಈ ಥರ ಬರುತ್ತೆ. ಈ ಥರ ರಾ ಮೆಟೀರಿಯಲ್ ಈ ಥರ ಬರುತ್ತೆ. ಈ ಥರ ನಾವು 4 ಇಂಚಿಂದು ರಾ ಮೆಟೀರಿಯಲ್ ಕಟ್ ಮಾಡಿಕೊಂಡು ಈ ಥರ ಕಟಿಂಗ್ ಮಾಡ್ಕೋಬೇಕು. 1 kg 2 kg ಅಷ್ಟು ರಾ ಮೆಟೀರಿಯಲ್ ಕಟ್ ಮಾಡಿಕೊಂಡು ಈ ಥರ ಸೇಮ್ ಬರಬೇಕು. ಬಂದ ನಂತರ ಒಂದರಾಗ 3 ಮಾಡಿ ಹಾಕಬೇಕು. ಸ್ಟಾರ್ಟ್ ಮಾಡಿರಿ ಮಷಿನ್. ಆಯ್ತು, ಹಂಗೆ ಮಾಡಬೇಕು. ಈ ಥರ ನೀಟಾಗಿ ಈ ಥರ ತೆಗೆದು ಈ ಥರ ಒಂದರಾಗ 3 ನೀಟ್ದ ಹಾಂ ನೋಡಿ ಫ್ರೆಂಡ್ಸ್, ಸಿಕ್ಕಾಗ್ತದ ನೋಡಿ. ಈ ಥರ ಬರುತ್ತೆ. ಇವರು ತಾಯಿ ವರ್ಕರ್ಸ್ ಬಂದಿಲ್ಲ ಇವತ್ತು. ಐತವಾರ ಇರೋದ್ರಲ್ಲ ಅವರು ಬಂದಿಲ್ಲ, ರಜಾ ಮಾಡಿದ್ದಾರೆ. ನಮ್ಮ ತಾಯಿನೇ ಹಾಕ್ತಾ ಇದ್ದಾರೆ. ಕುಳಿತು ಸಣ್ಣ ಮಕ್ಕಳೂ ಹಾಕ್ಬೋದು, ದೊಡ್ಡವರೂ ಹಾಕ್ಬೋದು, ಸಣ್ಣ ಮಕ್ಕಳೂ ಹಾಕ್ಬೋದು. ಇದು ಬಂದು ರಾ ಮೆಟೀರಿಯಲ್ ಬಂದು 350 ರೂಪಾಯಿಗೆ ನಾವು ಕೊಡ್ತೀವಿ. ನೀವು ರೆಡಿ ಮಾಡಿದ್ದು ಮೆಟೀರಿಯಲ್ ಬಂದು 650 ರೂಪಾಯಿಗೆ ತೊಗೊತೀವಿ. ನಿಮಗೆ ಮಾಡಬೇಕನ್ನೋದು ಇದ್ದರೆ ನಾನಂತೂ 3 ಮಷಿನ್ ತೊಗೊಂಬಂದು ನಾನೇ ಮಾಡ್ತಾಯಿದ್ದೀನಿ. ಇವತ್ತು ದುಡಿಮೆ ಮಾಡ್ತಾಯಿದ್ದೀನಿ. ನೀವು ದುಡಿಬೇಕನ್ನೋದು ನಿಮಗೂ ಆಸೆ ಇದ್ದರೆ ಬಂದು ಇಲ್ಲಿ ಒಂದ್ಸಲ ನೋಡಿಕೊಂಡು ನಾನು ಮಾಡೋದಾದ್ರೂ ನೋಡಿ ನೀವು ಮಾಡ್ಬೋದು.
ನಿಮಗೆ ನಾನು ಇದೇ ಊರದು ನಾವು ಮಾಡ್ತಾಯಿದ್ದೀವಿ ಅನ್ನೋದು ನಿಮಗೆ ಒಂದು ಧೈರ್ಯ ಅನ್ನೋದು ಇರುತ್ತಾ. ಅಷ್ಟು ದೂರ ಹೆಂಗೋ ಏನೋ ಫ್ರಾಡ್ ಆಗುತ್ತಾ, ಅದು ಆಗುತ್ತಾ, ಇದು ಆಗುತ್ತಾ ಅಂತ ಹೇಳ್ತಾ ಇದ್ದಾರೆ ಜನ. ಯಾವ ಫ್ರಾಡು ಇಲ್ಲ, ಏನೂ ಇಲ್ಲ. ನಾನು ಮಾಡ್ತಾಯಿದ್ದೀನಿ ಓನಾಗಿ. ನನಗೆ ನೋಡಿ ನಿಮಗೆ ಧೈರ್ಯ ಬಂದರೆ ನೀವು ಮಾಡ್ಬೋದು. ನಾನು ಮೂರು ಮಷೀನು ಆಮೇಲೆ ರಾ ಮೆಟೀರಿಯಲ್ ತೊಗೊಂಬಂದು ಮಾಡ್ತಾಯಿದ್ದೀನಿ. ನೋಡಿ, ಇವತ್ತು ಲೇಬರ್ಸು ಬಂದಿಲ್ಲ. ಐತವಾರ ಭಾನುವಾರ ಒಂದು ಸಲ ರಜಾ ಮಾಡ್ತಾರೆ. ರಜಾ ಇರೋದ್ರಿಂದ ಸಿದ್ಧ ಇವತ್ತು ಬಂದಿಲ್ಲ. ರಾ ಮೆಟೀರಿಯಲ್ ನನ್ನ ಕಡೆ ಸ್ಟಾಕ್ ರಾ ಮೆಟೀರಿಯಲ್ ಎಷ್ಟು ತೊಗೊಂಬಂದಿದ್ದೀನಿ, ನಾನು ಬತ್ತಿ ಮಷೀನ್ ಎಷ್ಟು ತೊಗೊಂಬಂದಿದ್ದೀನಿ ಎಲ್ಲ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ರಾ ಮೆಟೀರಿಯಲ್ ತೋರಿಸ್ತೀನಿ ಬನ್ನಿ. ಇದು ಒಂದು ರಾ ಮೆಟೀರಿಯಲ್. ಇಷ್ಟೊಂದು ಸ್ಟಾಕ್ ರಾ ಮೆಟೀರಿಯಲ್ ತೊಗೊಂಬಂದು ಇಟ್ಕೊಂಡಿದ್ದೀನಿ ನಾನು 3 ಮಷೀನ್ ಸಲುವಾಗಿ. ಮನೆಯೊಳಗೆ ಕಂಪ್ಲೀಟ್ ಎಲ್ಲ ಮನೆಯೊಳಗೆ ಸೆಟ್ ಮಾಡ್ಕೊಂಡಿದ್ದೀನಿ. ನನಗೆ ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ. ಅಲ್ಲಿ ಚಿಕ್ಕ ಶೆಡ್ಡಿನಲ್ಲಿ ಹೋಗೋಕ್ಕೆ ಬರೋಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನನಗೂ ಸಣ್ಣ ಮಕ್ಕಳಿದ್ದಾವೆ. ಅದಕ್ಕೆ ನಾನು ಎಲ್ಲ ಕಂಪ್ಲೀಟಾಗಿ ಮನೆಯೊಳಗೆ ಒಂದು ಬಿಸ್ನೆಸ್ ಮಾಡಬೇಕಂತಂದು ಮನೆಯೊಳಗೆ ಎಲ್ಲ ಸೆಟ್ ಮಾಡ್ಕೊಂಡು ಬತ್ತಿ ಪ್ಯಾಕಿಂಗಿಗೆ ಮನೆಗೆ ಕೊಡ್ತೀನಿ ನಾನು. ಮನೆಗೆ ಒಯ್ದು ಪ್ಯಾಕಿಂಗ್ ಮಾಡ್ಕೊಂಡು ಬರ್ತಾರೆ ಜನ. ಈ ಥರ ಮನೆಗೆ ಒಯ್ತಾರೆ, ಮನೆಗೆ ಒಯ್ದು ಈ ಥರ ಪ್ಯಾಕಿಂಗ್ ಮಾಡ್ಕೊಂಡು ಬಂದು ಕೊಟ್ಟು ಹೋಗ್ತಾರೆ ನನಗೆ. ಈ ಥರ ಮಾಡಿಸ್ತಾ ಇದ್ದೀನಿ ನಾನು. ಈ ಥರ ತೊಗೊಂಬಂದು ಮಾಡಿ ಅವರು ತೊಗೊಂಬಂದು ಕೊಟ್ಟೋದು ಬರ್ತಾರೆ ನನಗೆ. ಮತ್ತು ಈ ಥರ KG ಪ್ಯಾಕಿಂಗ್ ಈ ಥರ ಮಾಡಿಸ್ತಾ ಇದ್ದೀನಿ. ಈ ಥರ KG ಪ್ಯಾಕಿಂಗ್ ಮಾಡಿಸಿ ನಾನು ಕಂಪನಿಗೆ ಕಳಿಸ್ತಾ ಇದ್ದೀನಿ. ನಾನು ಬೈಬ್ಯಾಕೆ ಮಾಡ್ತಾಯಿದ್ದೀನಿ. ನಾನು ಇದು ಲೋಕಲ್ ಮಾರ್ಕೆಟಿಂಗ್ ಇನ್ನೂ ಎಲ್ಲೂ ಮಾಡಿಲ್ಲ ನಾನು. ಇದು ಕಂಪನಿಗೆ ನಾನು ಕಳಿಸ್ತಾ ಇದ್ದೀನಿ. 650 ರೂಪಾಯಿ ಈ ಥರ ಮಾಡಿ ಕೊಟ್ಟರೆ, ಆ ಥರ ರಾ ಮೆಟೀರಿಯಲ್ ನಮಗೆ 350 ರೂಪಾಯಿಗೆ ಸಿಗುತ್ತೆ. ಈ ಥರ ನಾವು ರೆಡಿ ಮಾಡಿ ಪ್ಯಾಕಿಂಗ್ ಮಾಡಿ ಈ ಥರ ಕೊಟ್ಟರೆ 650 ರೂಪಾಯಿ ಬೈಬ್ಯಾಕ್ ನಮಗೆ. 2 ಕಡೆ ಟ್ರಾನ್ಸ್ಪೋರ್ಟಿಂಗು ನಮ್ಮದೇ ಇರುತ್ತೆ. ಇದರದ್ದು ವೇಸ್ಟ್ ಮಷೀನಿಂದು ವೇಸ್ಟಿಂದ ಏನಿದೆ 2 ಕಡೆ ಟ್ರಾನ್ಸ್ಪೋರ್ಟಿಂಗ್ ಅವ್ರದ್ದೇ ಇರುತ್ತಾ. ಬಟ್ ಇದು ಟ್ರಾನ್ಸ್ಪೋರ್ಟಿಂಗು ನಮ್ಮದೇ ಇರುತ್ತಾ 2 ಕಡೆದು. ಈ ಥರ KG ಪ್ಯಾಕಿಂಗ್ ಮಾಡಿ ಈಗ ನಾನೇ 1 ಕ್ವಿಂಟಲ್ ಕಳಿಸಿದ್ದೀನಿ. ನಾನು ಕಂಪನಿಗೆ ನಾನೇ ಕಳಿಸಿದ್ದೀನಿ. ತಿಂಗಳಿಗೆ ಇಷ್ಟ ಅಂತಂದು 30,000 35,000 40,000 ರೂಪಾಯಿ 50,000 ರೂಪಾಯಿ ಈ ಥರ ದುಡ್ಕೋಬೋದು ನಾವು. ಇದು ನಾವು ಹೆಂಗೆ ಕೆಲಸ ಮಾಡ್ತೀವಿ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಇದು ಬತ್ತಿ ಮಷೀನ್ ಆಗಲಿ ವೇಸ್ಟ್ ಮಷೀನ್ ಆಗಲಿ ಟೈಮಿಂಗ್ ನಾವು ಯಾವ ಥರ ಟೈಮಿಂಗ್ ಕೊಡ್ತೀವಿ ಆ ಥರ ಇರುತ್ತೆ ಕೆಲಸ. ನಾವು ಇಷ್ಟು ಅವರ್ ಮಾಡಿದರೆ ಎಷ್ಟು ದುಡಿಬೋದು, ಅಷ್ಟು ಅವರ್ ಮಾಡಿದರೆ ಎಷ್ಟು ದುಡಿಬೋದು. ಇದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತಾ. ನೀವು ಹೆಂಗೆ ಕೆಲಸ ಮಾಡ್ತೀರಿ ನಿಮ್ಮ ಮೇಲೆ ಡಿಪೆಂಡು. ನೀವು 4 ತಾಸು ಮಾಡ್ತಿರೋ, 5 ತಾಸು ಮಾಡ್ತಿರೋ, 8 ತಾಸು ಮಾಡ್ತಿರೋ, 10 ತಾಸು ಮಾಡ್ತಿರೋ, ಅದು ನಿಮಗೆ ಬಿಟ್ಟಿತ್ತು. ಅದ್ರಾಗ ಏನು ಒಟ್ಟು ಕೆಲಸ ಮಾಡಲೇಬೇಕು. ತಗೊಂಡು ನಾವು ಮನೆಯಾಗ ಒಯ್ದು ಶೋಕಿಗಿರ್ತೀವಿ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ, ನಾವು ಒಯ್ದು ಮೂಲೆಯಾಗಿ ಇಟ್ಬಿಟ್ಟಿವಿ, ರೊಕ್ಕ ಹಾಕ್ಬಿಟ್ಟಿವಿ ಅಂದರೆ ಬರಲ್ಲ. ಕಷ್ಟ ಅಂತೂ ಪಡಲೇಬೇಕು. ಕಷ್ಟಪಟ್ಟರೆ ಮನೆಯೊಳಗೆ ಮಾಡ್ತಾಯಿದ್ದೀನಿ ನಾನು. ಎಲ್ಲಿ ಹೊರಗಡೆ ಬೇರೆ ಕಡೆ ಎಲ್ಲೂ ಮಾಡ್ತಾಯಿಲ್ಲ. ಫಸ್ಟು ಹೋಗಿ ಮನೆಯೊಳಗೆ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ನಾನು 4 ಸಣ್ಣ ಮಕ್ಕಳಿದ್ದಾವೆ. ಮಕ್ಕಳಿಗೆ ತೊಗೊಂಡು ಎಲ್ಲ ಮನೆಯೊಳಗೆ ಮಾಡ್ಕೊಂಡು ದುಡಿತಾ ಇದ್ದೀನಿ. ನಾನಂತೂ ದುಡಿತಾ ಇದ್ದೀನಿ ಅಂತ ನನಗಂತೂ ಖುಷಿ ಐತಿ. ನೀವು ದುಡಿಬೇಕನ್ನೋದು ನಿಮಗೆ ಆಸೆ ಇದ್ದರೆ ಗಂಗಾವತಿಯಲ್ಲಿ ಬ್ರ್ಯಾಂಚ್ ಓಪನ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ನೀವು ಬಂದು ಇಲ್ಲಿ ನೋಡಿಕೊಂಡು ಆರ್ಡ್ರ್ ಮಾಡಿ ನೀವು ಮಾಡ್ಬೋದು, ನೀವು ದುಡಿಬೋದು. ಬಡವರು ಖಾಲಿ ಕುಂದ್ರೋದಕ್ಕಿಂತ ಮನೆಯೊಳಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಖಾಲಿ ಕುಂತು ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡಿ ಅಲ್ಲಿ ಮಾತಾಡಿದ್ರು ಇಲ್ಲಿ ಮಾತಾಡಿದ್ರು ಅಂತಂದರೆ ಏನೂ ಬರಲ್ಲ. ಕಷ್ಟಪಟ್ಟು ದುಡಿದ್ರೆ ಇನ್ನೊಬ್ರು ಕೈಯಲ್ಲಿ ಹೋಗಿ ದುಡಿದು ಮಾಡಿ ಅವ್ರ ಕಡೆ ಅನ್ನಿಸ್ಕೊಂಡು ಮಾಡೋದಕ್ಕಿಂತ ನಾವೇ ಮನೆಯಾಗ ಸಂತು ನಮ್ಮ ದುಡ್ಡು ಹಾಕಿ ನಾವೇ ಮಾಡ್ಕೊಂಡ್ರೆ ದುಡಿಮೆನೂ ಆಗುತ್ತಾ, ನಮ್ಮ ಕೆಲಸನೂ ಆಗುತ್ತಾ, ಮನೆ ಕೆಲಸನೂ ಆಗುತ್ತಾ, ಮನೆಯಾಗ ಇದ್ದಂಗೂ ಆಗುತ್ತಾ. ಇನ್ನೊಬ್ರ ತಲೆ ಹೋಗಿ ಮಾಡೋದೂ ಬೇಕಾಗಿಲ್ಲ. ನಮಗೆ ಮಾಡ್ಕೊಂಡು ನಾವು ಬೇಕಾದಂಗೆ ನಮ್ಮ ಕೈಯಾಗಿರುತ್ತೆ. ನಾವು ಹೆಂಗೆ ಕೆಲಸ ಮಾಡ್ತೀವಿ ಹೆಂಗೆ ಬಿಡ್ತೀವಿ. ನಾವು ಕೆಲಸ ಮಾಡಿದಂಗೆ ನಾವು ದುಡಿತೀವಿ. ಇನ್ನೊಬ್ರು ಕೈಯಾಗ ಹೋಗಿ ಅವ್ರು ಕೊಟ್ಟ ಕೂಲಿಗೆ ಕೆಲಸ ಮಾಡಿದ್ರು ಬೇಕಾಗಿಲ್ಲ ನಮಗೆ. ನಾವು ಹೆಂಗೆ ಕೆಲಸ ಮಾಡ್ತೀವಿ ಹಂಗೆ. ನೋಡಿರಿ, ಕಂಪ್ಲೀಟಾಗಿ ನಾನು ಎಲ್ಲ ಮನೆಯೊಳಗೆ ಎಲ್ಲ ಸೆಟ್ ಮಾಡಿಕೊಂಡು ಮನೆಯೊಳಗೆ ಎಲ್ಲ ಮಾಡ್ತಾಯಿದ್ದೆ. ಕಟ್ ಮಾಡ್ಕೊಂಡಿದ್ವಿ ಮನೆಯೊಳಗೆ ಎಲ್ಲ ಮಾಡ್ತಾಯಿದ್ದೀನಿ. ನಿಮಗೂ ತೋರಿಸಿದ್ದೀನಿ. ಕೇಕ್ ಅನ್ನೋದು ಏನೂ ಇಲ್ಲ ಇದ್ರಾಗ. ವೇಸ್ಟ್ ಮಷೀನು ಇದು ಹೊರಗಡೆ ಇಟ್ಟಿದ್ದೀನಿ. ಇದೇ ವೇಸ್ಟ್ ಮಷೀನು, ಇಲ್ಲೇ ಇದೇ ವರ್ಕ್ ಮಾಡ್ತಾಯಿದ್ದೀವಿ. ವೇಸ್ಟ್ ಬಂದಿದ್ದೆಲ್ಲ ಇಷ್ಟು ಸೈಡ್ ಇರುತ್ತಾ. ಇಲ್ಲಿ ನೋಡಿ ವೇಸ್ಟ್ ಈ ಥರ ನೋಡಿ. ಬನ್ನಿ ಭೇಟಿ ಮಾಡಿ.